ನಮಸ್ಕಾರ. 24 ನ್ಯೂಸ್ ಝೋನ್ಗೆ ಸ್ವಾಗತ. ಇಂದು ನಾವು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತಿನ ಮಾಧ್ಯಮ ಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಪ್ರೀತಿಯ ನಮಸ್ಕಾರಗಳು. ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕು ಆಗಿರ್ಬೋದು, ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಇಲ್ಲಿ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳುತ್ತಿಲ್ಲ. ಆದ್ದರಿಂದ ನಮ್ಮ ತಾಲೂಕು, ಜಿಲ್ಲೆ, ಆಮೇಲೆ ರಾಜ್ಯದಾದ್ಯಂತ ರೈತರು ಸುಮಾರು 67% ರೈತರು ಈ ಮಳೆಯನ್ನು ನಂಬಿಕೊಂಡಿದ್ದಾರೆ. ಯಾವಾಗ ಮಳೆ ಸರಿಯಾದ ಸಮಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳುತ್ತಿಲ್ವೋ ಆಗ ಏನಾಗುತ್ತೆ ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ರೈತರಿಗೆ ನೀರಿನ ಕೊರತೆ ಯಾವಾಗ ಆಗುತ್ತೆ ಆ ಸಮಯದಲ್ಲಿ ರೈತರು ಏನು ನಂಬಿಕೊಂಡಿದ್ದಾರೆ ಅವರ ಆ ಕೃಷಿ ಚಟುವಟಿಕೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರದೆ ನಿಂತೋಯ್ತು ಅಂತಂದ್ರೆ ಜನರ ಜೀವನ ಮಟ್ಟ ಕುಸಿತದೆ. ಜನರ ಜೀವನ ಮಟ್ಟ ಯಾವಾಗ ಕುಸಿತದೆ ಆಗ ಜನರಿಗೆ ಆಹಾರದ ಅಭದ್ರತೆ ಬರುತ್ತೆ. ಆಮೇಲೆ ಗ್ರಾಮಗಳಲ್ಲಿ ಸ್ವಚ್ಛತೆ ಇರಲ್ಲ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಆಮೇಲೆ ಅವ್ರಿಗೆ ಮೂಲಭೂತವಾದಂಥ ಸೌಕರ್ಯಗಳು ಅವ್ರಿಗೆ ಸಿಗುವ ರೀತಿಯಲ್ಲಿ ಆಗೋದಿಲ್ಲ. ಮಳೆ ಯಾವಾಗ ಬರ್ತಾ ಇಲ್ಲ ಆವಾಗ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಜನರಿಗೆ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಏನೇನು ಅವಕಾಶಗಳಿದೆ ಅದರ ಬಗ್ಗೆ ಚಿಂತನೆ ಮಾಡಿ ಜನಪ್ರತಿನಿಧಿಗಳಾಗಿರ್ಬೋದು, ಆಮೇಲೆ DC ಆಗಿರ್ಬೋದು, ತಹಶೀಲ್ದಾರ್ಲಾಗಿರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ರೈತರಿಗೆ ಏನೇನು ಭರಿಸಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಕೂಡಲೇ ಅವರು ಒಂದು ಕಾರ್ಯಯೋಜನೆಯನ್ನು ತಯಾರು ಮಾಡಿ ಎಲ್ಲ ತಾಲೂಕುಗಳು ಕೂಡ ಅವರು ನೀರನ್ನು ಒದಗಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬಾ ಧನ್ಯವಾದಗಳು. ಇಡೀ ದೇಶದಲ್ಲಿ ಈ ಬಡಬಡ ಅಂಗವಾಗಿ ಮಳೆ ಕೊರತೆಯಿಂದ ರೈತರಿಗೆ ಅಪಾರ ನಷ್ಟ ಆಗ್ತಾ ಇದೆ. ಜೊತೆಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಿದ್ದಾರೆ, ಸಾಲ ಮಾಡವನ ರೈತರು ಆ ಮರ್ಭಾವಧಿಕ ಬ್ಯಾಂಕ್ನವ್ರು ಒಂದು ಕಡೆ ಕೋರ್ಟ್ ಹಾಕ್ಯವ್ರೆ, ಕೆಲವರು ಅಲ್ಲಿದ್ದಾವ್ರೆ. ಇವ್ರಿಗೆ ಸಾಲ ಮನ್ನಾ ಮಾಡಬೇಕು ಸರ್ಕಾರದಿಂದ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗ ಈ ರೈತರು ಇಲ್ದಾವಾದ್ರೆ, ರೈತನ ಬೆನ್ನೆಲು ಇಲ್ದಾವಾದ್ರೆ ಯಾರಿಗೂ ಆಹಾರ ಸಿಗೋದಿಲ್ಲ. ಆಹಾರ ಕೊರತೆಯಿಂದ ಬಡಬಗ್ಗರಿಗೂ ಈಗ ಕೆಲಸಗಳು ಇಲ್ದಿರ ಅಲಿತಾವ್ರೆ. ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಗೆ ಒಂದು ಬೇಗ ಈ ಮೀಸಲಾತಿ ಅನ್ನೋದು ಬಿಡುಗಡೆ ಮಾಡಿಕೊಡ್ಬೇಕು. ಮೊದಲು ಈ ಮೀಸಲಾತಿಯಿಂದ ನಮ್ಗೆ ಇದ್ದಿದ್ದೂ ಕೊರತೆ ಆಗ್ತಾ ಇದೆ. ಯಾವುದಕ್ಕೂ ನಾವು ಮುಂದೆ ಹೋಗ್ದಿರಾ, ಹಿಂದೆ ಬರ್ದಿರಾ ಅಲಿತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಅಷ್ಟೇ ಈ ಮೀಸಲಾತಿ ಆದಷ್ಟು ಬೇಗ ನಮ್ಗೆ ಮಾಡಿಕೊಟ್ಟಿದ್ದ ಆದ್ರೆ ನಮ್ಮ ಬದುಕು ನಾವು ಕಟ್ಕೊಂತೀವಿ, ನಮ್ಮ ಜೀವನ ನಾವು ಮಾಡ್ಕೊಂತೀವಿ. ರೈತನಿಗೆ ಇವತ್ತು ಈ ಇಡೀ ಅಪಾರವಾದ ನಷ್ಟ ಆಗಿದೆ, ಅವ್ರಿಗೆ ಸಂಕಷ್ಟ ಆಗಿದೆ. ಅವ್ರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಈಗಾಗಲೇ ಬಡಪೀಡಿತ ಪ್ರದೇಶ ಅಂತ ಏನು ಘೋಷಣೆ ಮಾಡ್ತಾ ಇದ್ದೀರಿ, ಅದಕ್ಕೆ ಆದಷ್ಟು ಬೇಗ ಈ ನಮ್ಮ ಇಲ್ಲಿ ಹೇಳ್ತಾ ಇದ್ರು ನಮ್ಮ ಹಿರಿಯರು, ಅವರು 50,000 ಪರಿಹಾರ ಕೊಟ್ಟರು ಸಾಕಾಗೋದಿಲ್ಲ, ಯಾವುದಕ್ಕೂ ಆಗಲ್ಲ. ಮುಂದೆ ಇನ್ನು 3 ವರ್ಷ ನಾವು ಅಲಿಬೇಕು. ದವಸಧಾನ್ಯ ನಮ್ಮ ಮನೆಗೆ ಬರ್ಬೇಕಾದ್ರೆ ಇನ್ನು 3 ವರ್ಷ ಕಾಯ್ಬೇಕು. 1 ವರ್ಷ ಬೆಳೆ ಹೋದ್ರೆ 3 ವರ್ಷ ನಮ್ಗೆ ಅದು ಕಾಡ್ತಾನೆ ಇರ್ತದೆ. ನಾವೆಲ್ಲೂ ಜೀವನ ಮಾಡಕ್ಕಾಗಲ್ಲ. ಕೂಲಿ ಕಾರ್ಮಿಕರಿಗೆ ಅದು ಆದಷ್ಟು ಬೇಗ ನರೇಗಾ ಸ್ಕೀಮ್ ತಂದು ನಮ್ಗೆ ಬೇಗ ಆದಷ್ಟು ನಿಲ್ಸವ್ರೆ, ಅದನ್ನ ನಿಲ್ಸಬಾರ್ದಾಗಿತ್ತು. ಅದಂಗೆ ನಾವು ನರೇಗಾ ಕೆಲಸದಲ್ಲೇ ಕೂಲಿ ಸಿಗ್ತಾ ಇತ್ತು, ಬೇಕಾದಷ್ಟು ಧಾನ್ಯಗಳು ಕೊಂಡುಕೊಂಡಾಗಿತ್ತು. ಬೇಕಾದ GST ಹಾಕ್ಬಿಟ್ಟು ಪ್ರತಿಯೊಂದು ಇದ್ರ ಮೇಲೂ ಅದು GST ಮಾಡ್ಬಿಟ್ಟವ್ರೆ. ಬಡವರು ಯಾವ ತರ ಬದುಕ್ಬೇಕು ಅನ್ನೋದು ದಿಕ್ಕೋಸ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಬೇಗ ನಮ್ಗೆ ಸವಲತ್ತು ಕೊಟ್ರೆ ನಾವು ಒಂದು ಜೀವನ ನಡೆಸೋದಕ್ಕೆ ಅನುಕೂಲ ಮಾಡ್ಬೇಕು ಅಂತ ಈ ಪ್ರತಿಯೊಂದು ಏನು ಧಾನ್ಯಗಳನ್ನ, ದವಸ ಧಾನ್ಯಗಳನ್ನ ಏನು ರೈತರು ತಿಂತಕ್ಕಂಥ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ, ಧಾನ್ಯಗಳನ್ನ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಏನು ಧಾನ್ಯಗಳನ್ನ ವಿತರಣೆ ಮಾಡಬೇಕು ಜನರಿಗೆ. ಅಕ್ಕಿಯ ಜೊತೆಗೆ ಬೇಳೆ, ಏನು ಸಾಂಬಾರು ಪದಾರ್ಥಗಳೇನೇನಿದೆ ಅವೆಲ್ಲವೂ ಕೂಡ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ, ಬಡವರಿಗೆ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕೂಡಲೇ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕನ್ನ ಈ ಕೂಡಲೇ ರೈತರ ನೆರವಿಗೆ ಧಾವಿಸಿಕೊಂಡು
ಈಗೇನು ಅಲ್ಪ ಸ್ವಲ್ಪ ಕೆಲವೊಂದು ಕಡೆ ಏನು ವಿಮೆಗಳನ್ನ ಕಟ್ಟಿದ್ದಾರೆ, ಏನು ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ, ಅದಕ್ಕೆ ಪ್ರೋತ್ಸಾಹವನ್ನ ಕೂಡಲೇ ಬಿಡುಗಡೆ ಮಾಡಬೇಕು. 50,000 ರೂಪಾಯಿ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಿದ್ರೆ ಒಂದಷ್ಟು ಜನರಿಗೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಬರ ಬಂದ್ಬಿಟ್ಟು ಜನರು ತುಂಬಾ ಏನು ಆಹಾರಕ್ಕೆ ಕೊರತೆ ಉಂಟಾಗುವಂತ ಎಲ್ಲಾ ಬಹುತೇಕ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿ ವೈಜ್ಞಾನಿಕತೆಯನ್ನ ಬಳಸಿಕೊಂಡು ಈ ಒಂದು ರೈತರು ಮತ್ತೆ ಜನಸಾಮಾನ್ಯರಿಗೆ ಸಹಾಯವಾಗುವಂತ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಈಗಾಗಲೇ ಏನು CM ಅವರು ಮೊನ್ನೆ ಭಾನುವಾರ ಮೀಟಿಂಗ್ ಅನ್ನ ಕರೆದು ಏನು ಬರದ ಪರಿಸ್ಥಿತಿ ಬಗ್ಗೆ ಏನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನ ಪಡ್ಕೊಂಡು ಸುಮ್ಮನೆ ಕೂರೋದಲ್ಲ, ಅದರ ತಕ್ಕಂತೆ ಪೂರಕವಾಗಿ ಈಗ ಕೂಡಲೇ ಮುಂದೆ ಬಂದು ಈ ಒಂದು ವಾರ ಎರಡು ವಾರದ ಒಳಗಡೆ ಏನು ಬರಪೀಡಿತ ಪ್ರದೇಶ ಅಥವಾ ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಿ ತಕ್ಷಣ ಪರಿಹಾರವನ್ನ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡಲೇಬೇಕು ಅನ್ನುವಂತ ಒತ್ತಾಯ ನಮ್ದಿದೆ. ಒಂದು ವೇಳೆ ಈ ರೀತಿ ಪರಿಹಾರವನ್ನ ಘೋಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಏನು ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಒಂದು ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈ ಸುದ್ದಿಗೋಷ್ಠಿಯ ಉದ್ದೇಶ ಏನಂದರೆ, ಇಡೀ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಮಳೆಯ ಪ್ರಮಾಣ ಭಾರಿ ಇಳಿಮುಖವಾಗಿದೆ. ಆದ ಕಾರಣ ಇವತ್ತು 60% 70% ರೈತ ವರ್ಗದಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಕೃಷಿ ಕಾರ್ಮಿಕರು ಇದರಲ್ಲಿ ಇಷ್ಟೊತ್ತಿಗೆ ಮಳೆ ಆಗಿ ಬಿತ್ತನೆ ಆಗಿ ಒಳ್ಳೆ ಕೆಲಸ ಸಿಗ್ತಾ ಇತ್ತು. ಈಗ ಆ ಮಳೆ ಪ್ರಮಾಣ ಕಡಿಮೆ ಆಗಿರುವುದರಿಂದ ಬಿತ್ತನೆ ಮಾಡೋಕ್ಕಾಗಿಲ್ಲ, ಈ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇಲ್ಲ. ದಯವಿಟ್ಟು ಇವಾಗ EMG ರಾಮ್ಜಿ ಯೋಜನೆ ಅಡಿಯಲ್ಲಿ 100 ದಿನ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಆ ಕೃಷಿ ಕೂಲಿ ಕಾರ್ಮಿಕರಿಗೆ ಆದಷ್ಟು ಬೇಗ ಅವ್ರಿಗೆ ಇದು ಮಾಡ್ಕೊಳ್ಳಕ್ಕೆ ಈ ಯೋಜನೆ ಅಡಿಯಲ್ಲಿ ಆದಷ್ಟು ಬೇಗ ಕೆಲಸ ಒದಗಿಸ್ಕೊಡ್ಬೇಕು. ಸರ್ಕಾರಗಳು ಈಗ ಪ್ರಸ್ತುತ ಅತಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಈ ಭಾಗದಲ್ಲಿ ಹೆಚ್ಚಾಗಿರುವುದರಿಂದ ರೈತರಿಗೆ ಆತ್ಮಧೈರ್ಯವನ್ನು ತುಂಬಿಸಬೇಕಾಗಿ, ಯಾಕಂದ್ರೆ ಎಲ್ಲ ಅದ ಮಾಡ್ಕೊಂಡಿದ್ದಾರೆ. ಇವಾಗ ರೈತರು ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಇದಕ್ಕೆ ಕಾರಣ ಮಳೆ ಕೊರತೆ. ಅದರಿಂದ ಸರ್ಕಾರ ಈ ರೈತರಿಗೆ ಒಂದು ಆಶ್ವಾಸನೆ ಕೊಟ್ಟು ಆತ್ಮಸ್ಥೈರ್ಯ ತುಂಬಿಸಿ ಇವತ್ತು ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ರೈತರು ತಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಬೇರೆ ಬೇರೆ ದಾರಿಗಳಿಗೆ ಹೋಗ್ಬಾರ್ದು. ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರು ಅಷ್ಟೇ ಇವತ್ತು ಜೀವನ ಕಟ್ಕೊಳ್ಳೋದು ಇದನ್ನೇ ನಾವು ಖುಷಿ ಇದರಲ್ಲಿ ನಂಬ್ಕೊಂಡಿರೋರು ಪ್ರತಿಯೊಬ್ಬರು ಕೂಲಿ ಸಿಗ್ತಾ ಇತ್ತು. ಇವಾಗ ಕೂಲಿ ಕೂಡ ಸಿಗ್ತಾ ಇಲ್ಲ. ಇವರೆಲ್ಲ ಬೇರೆ ಕಡೆ ಗುಳ್ಳೆ ಹೋಗೋ ಪರಿಸ್ಥಿತಿ ಎದುರಾಗಿದೆ ಸರ್. ಅದರಿಂದ ದಯವಿಟ್ಟು ಇವತ್ತು ದನಕರುಗಳಾಗ್ಲಿ, ಕೃಷಿ ಕಾರ್ಮಿಕರಾಗ್ಲಿ, ರೈತರಾಗ್ರಿಗೆ ಇವತ್ತು ಸರ್ಕಾರ ಆಶ್ವಾಸನೆ ಕೊಟ್ಟು ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಜೀದ್ದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಸರ್ಕಾರ ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್.